ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಮಂಡ್ಯ ಸಾಹಿತ್ಯ ಸಮ್ಮೇಳನದ ಉದ್ಘಾಟನಾ ಭಾಷಣದಲ್ಲಿ ಸಿಎಂ ನುಡಿ. ಕನ್ನಡದ ಅಭಿವೃದ್ಧಿಗೆ ಮಂಡ್ಯದ ಕೊಡುಗೆ ಗಣನೀಯ. ಮಂಡ್ಯದ ಜನರ ಕನ್ನಡಾಭಿಮಾನ ಸ್ಮರಣೀಯ. ಲೋಕಸಭೆಯಲ್ಲಿ 54%, ಮೇಲ್ಮನೆ 40% ಫಲಪ್ರದ. ಸಂಸತ್ ಚಳಿಗಾಲದ ಅಧಿವೇಶನ ಅಂತ್ಯ. ಒಂದು ದೇಶ ಒಂದು ಚುನಾವಣೆ, ಜೆಪಿಸಿ ರಚನೆ. ಚೌಧರಿ ಅಧ್ಯಕ್ಷ. ಬಜೆಟ್ ಅಧಿವೇಶನದ ಕೊನೆಯ ವಾರ ವರದಿ ಸಲ್ಲಿಕೆಗೆ ಸೂಚನೆ. ಬೆಂಗಳೂರಲ್ಲಿ ಅಮೆರಿಕ ಕಾನ್ಸುಲೇಟ್ ಕಚೇರಿ. ಏಷ್ಯಾ 19 ವರ್ಷದೊಳಗಿನವರ ಮಹಿಳಾ ಟಿ20 ಕ್ರಿಕೆಟ್. ಆಯುಷಿ ಮಿಂಚು, ಭಾರತ ಫೈನಲ್ಗೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸದ್ಯಕ್ಕೆ ಉತ್ತರ ದಕ್ಷಿಣಕ್ಕೆ ಸುರಂಗ ಮಾರ್ಗ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ ಮಾತ್ರ ಕಾರಿಡಾರ್ ನಿರ್ಮಾಣ. ಕ್ರಿಸ್ಮಸ್ ಪ್ರಯುಕ್ತ ವಿಶೇಷ ರೈಲು ಸಂಚಾರ. ರೇಷ್ಮೆ ಉತ್ಪಾದನೆ 2030ರ ವೇಳೆಗೆ ಚೀನಾವನ್ನು ಹಿಂದಿಕ್ಕುವ ಗುರಿ. ಕೊಬ್ಬರಿಯ ಕನಿಷ್ಠ ಬೆಂಬಲ ಬೆಲೆ ₹422 ಹೆಚ್ಚಳ. ಕೇಂದ್ರ ಸಂಪುಟ. ಹೋಳು ಕೊಬ್ಬರಿಗೆ ₹422, ಉಂಡೆ ಕೊಬ್ಬರಿಗೆ ₹100 ಎಂಎಸ್ಪಿ. ಇಂದಿನಿಂದ ದೇಶಾದ್ಯಂತ ವಿಜಯ್ ಹಜಾರೆ ಏಕದಿನ ಟ್ರೋಫಿ. ಕರ್ನಾಟಕಕ್ಕೆ ಮುಂಬೈ ಸವಾಲು.